ಗೆ ಸಂಬಂಧಿಸಿದಂತೆ ನೋಟಿಸ್ ಅನ್ನು ಕೊಟ್ಟಿದ್ದೇವೆ ಎಂದ ಸಿಎಂ ಸಿದ್ದರಾಮಯ್ಯ. ಈ ಕುರಿತಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ವಕ್ಫ್ ಸಂಬಂಧಿಸಿದಂತೆ ನೋಟಿಸ್ ಅನ್ನು ಕೊಟ್ಟಿದ್ದೇವೆ, ಅದನ್ನ ವಾಪಸ್ ಪಡೆಯುತ್ತೇವೆ ಎಂದ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ತಿಳಿಸಿದ್ದಾರೆ. ಕಂದಾಯ ಸಚಿವರು ಸಹ ಇಲ್ಲಿ ಇದ್ದಾರೆ. ಯಾಕೆ ಕೊಟ್ರು, ಕೊಟ್ಮೇಲೆ ಏನಾಯ್ತು ಅನ್ನೋದಕ್ಕೆ ಅವರು ಉತ್ತರವನ್ನ ಕೊಡ್ತಾರೆ. ಎಲ್ಲಾ ಕಾಲದಲ್ಲೂ ವಕ್ಫ್ ಅತಿಕ್ರಮಣ ಮಾಡಲಾಗಿದೆ, ಅದನ್ನ ತೆರವುಗೊಳಿಸುವುದಕ್ಕೆ ಸರ್ಕಾರಗಳು ಕ್ರಮವನ್ನ ಕೈಗೊಂಡಿವೆ. ಈಗ ಉಳಿದಿರೋದು ಕೇವಲ 20,000 ಎಕರೆ ಮಾತ್ರ. ಅದನ್ನ ರಕ್ಷಣೆ ಮಾಡಬೇಕೋ ಬೇಡವೋ, ಅಚಾತುರ್ಯದಿಂದ ಕಣ್ತಪ್ಪಿ ನೋಟಿಸ್ ಹೋಗಿದ್ರೆ ಅದನ್ನ ವಿತ್ಡ್ರಾ ಮಾಡ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಮಂತ್ರಿ 2-3 ವಿಚಾರಗಳನ್ನು ಬಹಳ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ದೇವಸ್ಥಾನಗಳ ಆಸ್ತಿ ಇದ್ರೆ, ಅದು ಪ್ರಾಪರ್ಟಿ ಆಗಿದ್ರೆ, ಅಂತ ಪ್ರಾಪರ್ಟಿಗಳನ್ನು ನಾವು ಮುಟ್ಟಕ್ಕೆ ಹೋಗಲ್ಲ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರು ಕೂಡ ನೋಟಿಸನ್ನು ವಾಪಸ್ ತಗೋತೀವಿ. ಈಗಾಗಲೇ ನಾನು ಹೇಳಿದ್ದೀನಿ, ಯಾರ್ಯಾರಿಗೂ ನೋಟಿಸ್ ಕೊಟ್ಟಿದ್ದೀರಿ, ರೈತರಿಗೂ ನೋಟಿಸ್ ಕೊಟ್ಟಿದ್ದೀರಿ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೀನಿ, ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಚೀಫ್ ಸೆಕ್ರೆಟರಿನೂ ಕೂಡ ಬರೆದಿದ್ದಾರೆ. ಅದು ಒಂದು. ಎರಡನೇದು, ಅದು ಮೈಸೂರದು ಒಂದು ಪ್ರಸ್ತಾಪ ಮಾಡಿದ್ದಾರೆ. ಅಶೋಕ ನಮ್ಮ ಅವರು ಮೈಸೂರದು ಒಂದು ಪ್ರಸ್ತಾಪ ಮಾಡಿದ್ದಾರೆ. ಮುನೇಶ್ವರ ನಗರ ಅದರದ್ದು ಪ್ರಸ್ತಾಪ ಮಾಡಿದ್ದೀರಿ. ಆಮೇಲೆ ಶ್ರೀರಂಗಪಟ್ಟಣದ್ದು ಪ್ರಸ್ತಾಪ ಮಾಡಿದ್ದೀರಿ. ಚಿಕ್ಕಬಳ್ಳಾಪುರದ್ದು ಪ್ರಸ್ತಾಪ ಮಾಡಿದ್ದೀರಿ. ಯಾಸ್ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ will reply your questions because he is the concerned minister also, revenue minister. ಯಾಕೆ ಕೊಟ್ಟರು, ಏನಾಗಿದೆ ಪರಿಸ್ಥಿತಿ, ಕೊಟ್ಟ ಮೇಲೆ ಏನಾಯ್ತು, ಇದು ಎಲ್ಲಾ ಕಾಲದಲ್ಲೂ ನೋಟಿಸ್ ಕೊಟ್ಟಿದ್ದಾರೆ. ನಾನು ಈಗ ಅದನ್ನ ಮತ್ತೆ ಹಿಂದಕ್ಕೆ ಹೋಗಲ್ಲ. ಬಿಜೆಪಿ ಕಾಲದಲ್ಲೂ ಕೊಟ್ಟಿದ್ದಾರೆ, JDS ಕಾಲದಲ್ಲೂ ಕೊಟ್ಟಿದ್ದಾರೆ, ನಮ್ಮ ಕಾಲದಲ್ಲೂ ಕೊಟ್ಟಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ. ಈಗ ನೀವೇ ಹೇಳಿದ್ದೀರಿ 2014 ಮ್ಯಾನಿಫೆಸ್ಟೋನಲ್ಲಿ ನ್ಯಾಷನಲ್ ಭಾರತೀಯ ಜನತಾ ಪಕ್ಷದವರು ಹೇಳಿದ್ದಾರೆ, ರಿಲಿಜಿಯಸ್ ಲೀಡರ್ಗಳ ಜೊತೆ ಮಾತಾಡಿ ವಕ್ಫ್ ಪ್ರಾಪರ್ಟಿನ ಅತಿಕ್ರಮಣ ಮಾಡಿದರೆ ಅಂಥವ್ರನ್ನ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದೀನಿ. ಅದು ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥದ್ದು. ಬೇಕಾದ್ರೆ ಓದ್ತೀನಿ ಅಂದ್ರೆ ಓದ್ತೀನಿ, ಬೇಡ ಅಂತಂದ್ರೆ ಬೇಡ. ನಾನು ಇದನ್ನ ಐ ಡು ನಾಟ್ ವಾಂಟ್ ಟು ಮೇಕ್ ಇಟ್ ಇನ್ ಇಶ್ಯೂ. ಇದು ಎಲ್ಲ ಕಾಲದಲ್ಲೂ ಆಗಿದೆ. ಒಂದು ವೇಳೆ ರೈತರಿಗೆ ತೊಂದರೆ ಆಗ್ತಾ ಇದ್ರೆ ಅಂತ ರೈತರನ್ನ ಒಕ್ಲೇಪಿಸ್ತಕ್ಕಂಥ ಕೆಲಸವನ್ನ ಮಾಡಲ್ಲ. MB ಪಾಟೀಲ್ ಕೂಡ ಬಿಜಾಪುರದ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಇವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವರು ಈಗ ಉಳ್ಕೊಂಡಿರ್ತಕ್ಕಂಥದ್ದು, ಯಾಕಂದ್ರೆ ಅಲ್ಲ ಮಾಡೋಣ, ಮಾಡದೇ ಇದ್ರೆ ವಿಲ್ ವಿತ್ಡ್ರಾ ವಿತ್ಡ್ರಾ ಮಾಡಿ. ಯಾವುದು ಇನ್ನೂ ಕೂಡ ದೇವಸ್ಥಾನದ ಆಸ್ತಿ ಇಲ್ಲ, ರೈತರ ಆಸ್ತಿ ಇಲ್ಲ ಅಂತಂದಿದ್ರೆ ಆ ತರದ್ದು ತನಿಖೆ ಮಾಡಿ, ವಿಚಾರಣೆ ಮಾಡಿ, ಅದನ್ನ ತೀರ್ಮಾನ ತಗೊಳ್ತಕ್ಕಂಥದ್ದು ಮಾಡಿ. ಮಾನ್ಯ ಅಧ್ಯಕ್ಷರೇ, ವಕ್ಫ್ ಪ್ರಾಪರ್ಟಿ 1,10,000. ಕೂತ್ಕೊಳ್ಳಿ ಅಶ್ವತ್ಥನಾರಾಯಣ, ಕೂತ್ಕೊಳ್ರಿ. ಆಮೇಲೆ ಮಾತಾಡಿ, ಕೂತ್ಕೊಳ್ಳಿಯಪ್ಪ. ವಕ್ಫ್ ಪ್ರಾಪರ್ಟಿ ಮಾನ್ಯ ಅಧ್ಯಕ್ಷರೇ 1,10,10,000 ಎಕರೆ ಅಷ್ಟು ಚಿಲ್ಲರೆ.
ಈಗ ಉಳ್ಕೊಂಡಿರೋದು 20,000 ಎಕರೆ. ಅದರಲ್ಲಿ ಇನಾಮ್ ಅಬಾಲಿಷನ್ ಆಕ್ಟ್ನಲ್ಲಿ ಕೆಲವಷ್ಟು ಎಕರೆ ಹೋಯ್ತು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ನಲ್ಲಿ ಕೆಲವು ಎಕರೆ ಹೋಯ್ತು, ಬೇರೆ ಬೇರೆ ಕಾರಣಗಳಿಗೆ ಅಕ್ವರೆ ಮಾಡ್ಕೊಂಡಿರ್ತಕ್ಕಂಥ ಕಾರಣಗಳಿಗೋಸ್ಕರ ಸ್ವಲ್ಪ ಎಕರೆ ಹೋಯ್ತು. ಎಲ್ಲ ಹೋಗಿ ಇನ್ನು ಉಳಿದಿರ್ತಕ್ಕಂಥದ್ದು 20,000 ಎಕರೆ ಚಿಲ್ಲರೆ ಉಳಿದಿದೆ. ಅದನ್ನ ರಕ್ಷಣೆ ಮಾಡಬೇಕೋ ಬೇಡವಾ? ನೀವೇ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದೀರಿ. ರಕ್ಷಣೆ ಮಾಡಬೇಕೋ ಬೇಡ? ಒಂದು ವೇಳೆ ಅದನ್ನು ರಕ್ಷಣೆ ಮಾಡುವಾಗ ಅತಾಚುರ್ಯದಿಂದ ಕಣ್ತಪ್ಪಿ ಏನಾದರೂ ನೋಟಿಸ್ಗಳು ಹೋಗಿದ್ರೆ, ರೈತರಿಗೆ ನೋಟಿಸ್ಗಳು ಒಪ್ಪಿಸ್ತಕ್ಕಂಥ ಕೆಲಸ ನಡೆದಿದ್ರೆ ಅದನ್ನು ಮಾಡೋಣ. ಇಂದೀಕರಣ ನಿಮ್ಮ ಕಾಲದಲ್ಲೂ ಆಗಿದೆ, ನಮ್ಮ ಕಾಲದಲ್ಲೂ ಆಗಿದೆ. ರೆವಿನ್ಯೂ ಡಾಕ್ಯುಮೆಂಟ್ RTC ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಕಾಲಂ ನಂಬರ್ 9, ಕಾಲಂ ನಂಬರ್ 11 ನಿಮ್ಮ ಕಾಲದಲ್ಲೂ ಆಗಿದೆ, ನಮ್ಮ ಕಾಲದಲ್ಲೂ ಆಗಿದೆ. ಕಾನೂನು ಇತ್ತು ಅದಕ್ಕೋಸ್ಕರ ಮಾಡೋದು ಅಂತ ನೀವು ಹೇಳ್ತೀರಿ. ನಾವು ಯಾತಕ್ಕೆ ಮಾಡಿದ್ರು? ಕಾನೂನು ಇದ್ದದ ಮಾಡಿದೀವಿ. ಇಟ್ ಇಸ್ ಎ ಸೆಂಟ್ರಲ್ ಆಕ್ಟ್. ಕಾನೂನು ಇದ್ದದ್ರಿಂದ ಮಾಡಿದೀವಿ. ಅದರಿಂದ ಲೆಟ್ ಮಿಸ್ಟರ್ ಕೃಷ್ಣ ಬೈರೇಗೌಡ ರೆವಿನ್ಯೂ ಮಂತ್ರಿ ಉಳಿದದಕ್ಕೆಲ್ಲ ಉತ್ತರ ಕೊಡ್ತಾರೆ. ನಿಮಗೆ ಸಮಾಧಾನ ಆಗೋ ರೀತಿಯಲ್ಲಿ ಅವರು ಉತ್ತರ ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಯಾಕೆ ಸಭೆನೇ ಕೊಡ್ಲಿಲ್ಲ ಸರ್? ಅಲ್ಲ ಯಾಕೆ ಸರ್? ಅಲ್ಲ ವಕ್ಫ್ ಮಂತ್ರಿಗಳು ಕೆಪೇಬಲ್ ಇದಾರಲ್ಲ, ಅವ್ರು ಕೆಪೇಬಲ್ ಇಲ್ಲ ಅಂದ್ರೆ ಅವ್ರ ಕೆಪೇಬಲ್ ಇಲ್ಲ ಸರ್. ಒಂದ್ ಸೆಕೆಂಡ್ ಬೆಲ್ಲದವ್ರೆ, ಒಂದ್ ನಿಮಿಷ. ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಿಮ್ಗೆ ಪೂರಕವಾಗಿ ಹೇಳ್ತೀನಿ, ನೀವು ಆಮೇಲೆ ಉತ್ತರ ಕೊಡಿ. ಸರಿ ಆಗುತ್ತೆ, ಕೊಡಿ. ನಾನು ಡಿಸ್ಪ್ಯೂಟ್ ಇಲ್ಲ ನಂದು. ಒಂದ್ ನಿಮಿಷ ಸರ್. ಈಗ ಇದು ಒಂದು ಹೆಲ್ತಿ ಡಿಸ್ಕಷನ್ ನಡೀತದೆ. ಇವತ್ತು ನಾವೇನೋ ಒಂದು ರಾಜಕಾರಣದ ಒಂದು ತಾತ್ಕಾಲಿಕವಾದಂತ ಪ್ಯಾಚ್ ಹಾಕುವಂಥದ್ದು ಅಲ್ಲ ಇದು. ಯಾಕಂದ್ರೆ ನಾವು ನೀವು ಹೋದ್ರ ಮೇಲೂ ಇದು ಇರ್ತದೆ. ಅದನ್ನು ಸರಿ ಮಾಡಬೇಕು. ವಕ್ಫ್ ಆಸ್ತಿಯನ್ನು ಉಳಿಸ್ಕೊಂಡ್ಲಿಕ್ಕೆ ಸರ್ ನಮ್ಗೆ ಖಂಡಿತವಾಗೂ ನಮ್ಮ ಬೆಂಬಲ ಇದೆ. ನಮ್ದು ಏನೂ ತೊಂದರೆ ಇಲ್ಲ. ಆದರೆ ವಕ್ಫ್ ಆಸ್ತಿ ಅದು ಹೆಂಗ್ ಈಗೇನು ನಮ್ಮ ನಾಯಕರು ಕೆಲವು ದಾಖಲೆಗಳನ್ನು ಕೊಟ್ಟರು, ಇಲ್ಲಿ ನಮ್ಮ ಯತ್ನಾಳ್ ಅವರು ಕೆಲವು ದಾಖಲಾತಿಗಳನ್ನು ಕೊಟ್ಟರು, ನನ್ನ ಹತ್ರ ಕೆಲವು ದಾಖಲಾತಿಗಳಿದ್ದಾವೆ. ನಾನು ಅದನ್ನೆಲ್ಲವನ್ನು ಕೂಡ ಈಗ ಹೇಳಲಿಕ್ಕೆ ಹೋಗೋದಿಲ್ಲ, ತುಂಬಾ ಜಾಸ್ತಿ ಇದಾಗುತ್ತೆ. ಆದರೆ ಇದರಲ್ಲಿ ಇಂಡೀಕರಣ ಯಾಕಾಯ್ತು, ನೋಟಿಸ್ಗಳು ಯಾಕಾಯ್ತು? ಈಗ ಡಿಸ್ಪ್ಯೂಟ್ ಅನೇಕರು ಹೇಳೋದು, ನಿಮ್ಮ ಕಾಲದಲ್ಲಿ ಇಷ್ಟು ಕೊಟ್ರಲ್ರಿ, ನಮ್ಮ ಕಾಲದಲ್ಲಿ ಇಷ್ಟು ಕೊಟ್ಟರು, ನಮ್ಮ ಕಾಲದಲ್ಲಿ 5,000 ಕೊಟ್ಟಿದ್ದು, ನಿಮ್ಮ ಕಾಲದಲ್ಲಿ 2,000 ಕೊಟ್ಟಿದ್ದು, ಒಂದು 3,000 ನಾವೇ ಜಾಸ್ತಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ನಮ್ಮ ಮೇಲೆ ಅಲಿಗೇಷನ್ ಮಾಡೋದು ಸುಲಭ. ಯಾವ ಅಧಿಕಾರಿಗೂ ಸರ್ ಒಂದ್ ನಿಮಿಷ ಮುಗಿಸ್ತೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಹೇಳ್ತೀನಿ. ಆ ಸನ್ನಿವೇಶ ಆ ತರ ಬಂತು, ಸಂದರ್ಭ ತರ ಬಂತು. ನೀವು ಮೆರವಣಿಗೆ ಮಾಡ್ಲಿಲ್ವಾ, ಪಾದಯಾತ್ರೆ ಮಾಡ್ಲಿಲ್ವಾ? ಅದಕ್ಕೋಸ್ಕರ ಹೇಳಿದ್ರು. ಅಲ್ಲ ನಾನು ಹೇಳ್ತೀನಿ ಯಾಕೆ ಪಾದಯಾತ್ರೆ ಮಾಡಿದ್ರಿ? ಈಗ ಬೆಳಗ್ಗೆ ಬೀದರಿಂದ ಪಾದಯಾತ್ರೆ ಮಾಡ್ಲಿಲ್ಲ, 2 ಗುಂಪು ಮಾಡ್ಕೊಂಡು ನಿಮ್ಮಲ್ಲಿ. ಸರ್ ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ಈಗ ವಾಪಸ್ ತಗೊಳ್ತಾ ಇದ್ದೀರಿ ಸರ್ ನೀವು? ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ನೀವು ವಾಪಸ್ ತಗೊಳ್ತಾ ಇದ್ದೀರಿ ಸರ್? ಒಂದ್ ನಿಮಿಷ, ಒಂದೇ ಹೇಳ್ರಿ. ಅಲ್ಲ, 4 ಟೀಮ್ ಬೇರೆ, 4 ಗುಂಪು. ನೀ ಹೇಳ್ಬೋದ ನಮ್ಮ